ರಾಜ್ಯ ಮಾಹಿತಿ ಹಕ್ಕು ಕಾರ್ಯಕರ್ತರ ವೇದಿಕೆ ಶ್ರೀನಿವಾಸಪುರ ತಾಲೂಕು ಘಟಕ, ಕೋಲಾರ ಜಿಲ್ಲಾ ಘಟಕ ಮತ್ತು ಕೆಜಿಎಫ್ ಘಟಕ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ದಳಸೂರು ಗ್ರಾಮ ಪಂಚಾಯಿತಿಗೆ ಭೇಟಿ ಕೊಟ್ಟಿದ್ದೇವೆ. ಹೀಗೆ ದಳಸೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕುಂಗರಡ್ಪುರ ಗ್ರಾಮದಲ್ಲಿ ಲಕ್ಷ್ಮಮ್ಮ ಕೋಂ ಕೃಷ್ಣಪ್ಪ ಎಂಬುವರ ಮನೆ ನಿವೇಶನದ ವಿಚಾರವಾಗಿ ಈ 3 ವರ್ಷಗಳಿಂದ ಈ ಸೊತ್ತು ಮಾಡಿಕೊಟ್ಟಿರಲಿಲ್ಲ. ಈ ಸಂಬಂಧ ನಾವು ನಮ್ಮ ಸಂಘಟನೆ ವತಿಯಿಂದ 4 ಅರ್ಜಿಗಳನ್ನು ಸಲ್ಲಿಸಿದ್ದು, ಈ ಹಿಂದೆ 1 ತಿಂಗಳ ಹಿಂದುಗಡೆ ಶ್ರೀನಿವಾಸಪುರ ತಾಲೂಕು ಇಒ ಅವರಿಗೆ ಈ ಸಂಬಂಧ ನಾವು ಅರ್ಜಿನ ಸಲ್ಲಿಸಿರ್ತೇವೆ. ಜೊತೆಗೆ ಅವರು ನಮಗೆ ಅದೇ ಸಂದರ್ಭದಲ್ಲಿ ದೂರವಾಣಿ ಮುಖೇನ ಈ ದಳಸೂರು ಪಂಚಾಯಿತಿಯ ಮಂಗಳಂಬ ಎಂಬುವರ PDO ಅವರಿಗೆ ಮಾತನಾಡಿ ಅವರು ಏನು ಅದ್ರ ಬಗ್ಗೆ ಕ್ರಮವಹಿಸೋದಕ್ಕೆ ಹೇಳಿರ್ತಾರೆ. ಆದರೆ 1 ತಿಂಗಳಾಗಿ ಇದ್ರ ಬಗ್ಗೆ ಯಾವುದೇ ಒಂದು ಸೂಕ್ತವಾದಂತಹ ಒಂದು ಮಾಹಿತಿಯನ್ನು ಸರಿಯಾಗಿ ಕೊಟ್ಟಿರೋಲ್ಲ. ಆ ಸಂಬಂಧ ಇವತ್ತು ನಾವು ನಮ್ಮ ಸಂಘಟನೆ ವತಿಯಿಂದ ಈ ಪಂಚಾಯಿತಿನ ಭೇಟಿ ಕೊಟ್ಟು ಇದ್ರ ಬಗ್ಗೆ PDO ಹತ್ರ ಚರ್ಚೆ ಮಾಡಿದ್ದೀವಿ. ಆದರೆ ಈ ಪಂಚಾಯಿತಿಯಲ್ಲಿ ಮೂಲ ದಾಖಲೆಗಳು ಡಿಮ್ಯಾಂಡ್ ಬುಕ್ಕು ಇಲ್ಲದೇ ಇರುತ್ತೆ. ಜೊತೆಗೆ ಅದರ ಸ್ಥಿತಿ ತುಂಬ ಚಿಂತಾಜನಕವಾಗಿದೆ, ಎಲ್ಲ ಹರಿದೋಗಿದ್ದಾವೆ. ಅದರಿಂದ ಈ ಸಂಬಂಧ ನಾವು ಲಕ್ಷ್ಮಮ್ಮ ಎಂಬುವರ ಪ್ರಾಪರ್ಟಿ ವಿಚಾರದಲ್ಲಿ ಮಾತನಾಡಬೇಕಾದ್ರೆ ಅವರ ಖಾತೆನೇ ಬೇರೆಯವರ ಹೆಸರೆಲ್ಲ ಆಗಿದೆ. 149 ಖಾತೆ ನಂಬರ್ ಅಂತ ಹೇಳ್ತಿದ್ದಾರೆ. ಆ ಖಾತೆನೇ ಬೇರೆಯವರ ಹೆಸರಲ್ಲಿದೆ. ಅದರ ಜೊತೆಗೆ ಅವರು ಟ್ಯಾಕ್ಸ್ ಕೂಡ ಕಂದಾಯ ಕೂಡ ಕಟ್ಸ್ಕೊಂಡಿದ್ದಾರೆ 3500 ರೂಪಾಯಿ. ಅದು ಯಾವ ವಿಚಾರದಲ್ಲಿ ಯಾವ ರೀತಿ ಕಟ್ಸ್ಕೊಂಡಿದ್ದಾರೋ ಅನ್ನೋದು ನಮ್ಗೆ ಗೊತ್ತಾಗ್ತಿಲ್ಲ. ಅದರಿಂದ ಇದ್ರ ಬಗ್ಗೆ ಕ್ರಮವಹಿಸಬೇಕಂತೇಳಿ ನಮ್ಮ ಸಂಘಟನೆ ವತಿಯಿಂದ ಅವ್ರನ್ನ ಒತ್ತಾಯಿಸಿದ್ದೇವೆ. ರವಿಕುಮಾರ್ ಅಂತ, ಜಿಲ್ಲಾಧ್ಯಕ್ಷರು, ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆಯಿಂದ. ಈ ಪಂಚಾಯಿತಿಗಳಲ್ಲಿ ಆಲ್ಮೋಸ್ಟ್ ಎಲ್ಲ ಪಂಚಾಯಿತಿಗಳಲ್ಲಿ ಇದೇ ಥರನೇ ಕೆಲಸಗಳು ನಡೀತಾ ಇದ್ದಾವೆ. ಸಾರ್ವಜನಿಕರಿಗೆ ಸರಿಯಾದ ಸಮಯದಲ್ಲಿ ಸರಿಯಾದ ಒಂದು ಸೇವೆಗಳು ದೊರಕ್ತಾ ಇಲ್ಲ. ಸೊ ಹಂಗಾಗಿ ಟ್ಯಾಕ್ಸ್ ಕೊಟ್ಕೊಳ್ಳುವಾಗ ಮಾತ್ರ ಅವ್ರಿಗೆ ಈ ಖಾತೆ ನಂಬರ್ ನೋಡಿದೆ, ಮತ್ತೊಂದು ನೋಡಿದೆ, ಟ್ಯಾಕ್ಸ್ನ ಮಾತ್ರ ಕಟ್ಸ್ಕೊತಾರೆ. ಯಾಕಂದರೆ ಬೊಕ್ಕಸಕ್ಕೆ ಹಣ ಬೇಕಾಗುತ್ತೆ, ಅದಕ್ಕೆ ಟ್ಯಾಕ್ಸ್ ಕಟ್ಸ್ಕೊತಾರೆ. ಬಟ್ ಇಲ್ಲಿ ಬೇರೆ ಇದೆಲ್ಲ ಬಂದಾಗ ಈಗ 149 ಖಾತೆ ನಂಬರ್ ಇಲ್ಲಿ ಲಕ್ಷ್ಮಮ್ಮ ಕೋಂ ಕೃಷ್ಣಪ್ಪ ಅನ್ನೋರ ಹೆಸರಲ್ಲಿ ಇರಬೇಕಾಗಿತ್ತು. ಈಗ ಗೋವಿಂದಪ್ಪ ಅನ್ನೋರ ಹೆಸರಲ್ಲಿದೆ. ಬೇಜವಾಬ್ದಾರಿತನದಿಂದ PDO ಅವರು ಆನ್ಸರ್ ಮಾಡ್ತಾ ಇದ್ದಾರೆ. ಇದೇ ವಿಚಾರವಾಗಿ 2-3 ವರ್ಷಗಳಿಂದ ಅರ್ಜಿ ಕೊಡ್ತಾನೆ ಬಂದಿದ್ದಾರೆ. ಈಗ ಏನಾದರೆ ಲಾಸ್ಟ್ ಮೊನ್ನೆ CO ಸಾಹೇಬರಿಂದ ಮತ್ತು EO ಅವ್ರ ಕಡೆಯಿಂದನೂ ಹೇಳಿಸ್ತೀವಿ. 2 ತಿಂಗಳಾಗ್ತಾ ಬಂತು. ಆದ್ರೂ ಅವ್ರೇನು ಲೀಗಲ್ ಒಪಿನಿಯನ್ ತೊಗೊಂಡು ಇಬ್ಬರದ್ದು ಡಾಕ್ಯುಮೆಂಟ್ಸ್ನ ಪರಿಶೀಲನೆ ಮಾಡಿ ಇದು ಮಾಡಿಕೊಡಿ, ಯಾರು ಕರೆಕ್ಟ್ ಇರುತ್ತೆ ಕಾನೂನು ಚೌಕಟ್ಟಲ್ಲಿ ಮಾಡಿಕೊಡಿ ಅಂತಲೂ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಇದುವರೆಗೂ ಅವ್ರು ಯಾವುದೇ ಥರ ಒಂದು ಕಾನೂನು ರೀತಿ ಕ್ರಮನ ಕೈಗೊಂಡಿರಲ್ಲ. PDO ಅವರು ಈಗ ಹೇಳ್ತಾ ಇದ್ದಾರೆ, ನಾವು ಬಂದೆಲ್ಲ ಒಟ್ಟಾಗಿ ಬಂದು ನಾವು ನಮ್ಮ ಸಂಘಟನೆಯಿಂದ ಒತ್ತಾಯ ಮಾಡೋದಕ್ಕೆ ಈಗ ಹೇಳ್ತಾ ಇದ್ದಾರೆ ನೆಕ್ಸ್ಟ್ 2 ದಿವಸ ರಜೆ ಇದೆ, ಮುಂದಿನ ಸೋಮವಾರ ಆ ಥರ ನಾವು ಕಾನೂನು ಲೀಗಲ್ ಒಪಿನಿಯನ್ ತಗೊಂಡು ಅದು ನಿಮಗೂ ಒಂದು ಕಾಪಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ತಿಳೋಕಂತ KGF ತಾಲೂಕು ಅಧ್ಯಕ್ಷರು, ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರಿಗೆ ಇವತ್ತು ಈ ಶ್ರೀನಿವಾಸಪುರ ತಾಲೂಕು ದಳಸನೂರು ಗ್ರಾಮ ಪಂಚಾಯತಿಯಲ್ಲಿ ತುಂಬ ಅವ್ಯವಹಾರ ನಡೆದಿದೆ ಅಂದ್ಬಿಟ್ಟು ನಮ್ಮ ಗಮನಕ್ಕೆ ತಂದಿರ್ತದೆ. ಅದರಲ್ಲಿ ಇವ್ರು ಬಂದುಬಿಟ್ಟು ಇವ್ರದ್ದು ತಾತನ ಆಸ್ತಿ ಅಂದ್ಬಿಟ್ಟು ಯಾರು ಲಕ್ಷ್ಮಮ್ಮ ಕೋಪ ವೆಂಕಟಪ್ಪನ ಕೃಷ್ಣಪ್ಪ ಅಂದ್ಬಿಟ್ಟು ಅವ್ರದ್ದೊಂದು ಈಸತ್ತು ಮಾಡಿಕೊಡ್ಬೇಕು ಅಂತ ಸುಮಾರು ವರ್ಷಗಳಿಂದ ಅವ್ರು ಪೊಸಿಷನ್ ಇರ್ತಾರೆ. ಪೊಸಿಷನಲ್ಲಿ ಇದ್ದರೂ ಸಹ ಇವ್ರದ್ದಲ್ಲ ಅಂದ್ಬಿಟ್ಟು ಯಾರೋ ತಂಟೆ ತಗೊಳ್ಳಿದೆ ಅಂದ್ಬಿಟ್ಟು ಅಬ್ಜೆಕ್ಟ್ ಮಾಡ್ತಾ ಇದ್ದಾರೆ. ಇವರು ಸುಮಾರು ಸತಿ ಅರ್ಜಿ ಕೊಟ್ಟಿರ್ತಾರೆ ಪಂಚಾಯತಿಗೆ, ಆದರೂ ಕ್ರಮ ಕೈಗೊಂಡಿಲ್ಲ. ಈಗ ನಾವೇನಿದ್ದೀವಿ ಸಂಘಟನೆಯವರೆಲ್ಲ ಒಟ್ಟಾಗಿ ಬಂದು ಕೇಳಿದ್ದಕ್ಕೆ ಈಗ ಹೇಳ್ತವ್ರೆ ಇವಾಗ ಡಿಮ್ಯಾಂಡ್ ರಿಜಿಸ್ಟರ್ ಇಲ್ಲ, ನಾವು ಸುಮಾರು 1 ಅವರಿಂದ ಕಾಯ್ಕೊಂಡಿದ್ದೀವಿ, ಡಿಮ್ಯಾಂಡ್ ಕೊಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಇವಾಗ ಕೇಳಿದ ಲಾಸ್ಟ್ಗೆ ಡಿಮ್ಯಾಂಡ್ ರಿಜಿಸ್ಟರ್ ಬುಕ್ ಇಲ್ಲ ಅಂತಿದ್ದಾರೆ. ಯಾವುದು ಗುಮ್ಮರೆಡ್ಡಿಪುರ ಗ್ರಾಮದ ಡಿಮ್ಯಾಂಡ್ ರಿಜಿಸ್ಟರ್ ಇಲ್ಲ ಅಂತ ಪಂಚಾಯತಿಯಲ್ಲಿ. ಇಲ್ಲದ್ರೆ ಹೆಂಗೆ ಟ್ಯಾಕ್ಸ್ ಕಟ್ಸ್ಕೊತಾ ಇದ್ದಾರೆ ನೀವು? ಟ್ಯಾಕ್ಸ್ ಬೇರೆ ಕಟ್ಟೋರು ಪಾಪ 3,500 ಟ್ಯಾಕ್ಸ್ ಕಟ್ಟೋರು ಇವರು. ಏನಾಗಿ ಕಟ್ಸ್ಕೊಂಡಿದ್ದಾರೆ ನೀವು? ಈಗ ಕೇಳಿದ್ದಕ್ಕೆ ವಾಟರ್ ಬಿಲ್ 3,500 ಕಟ್ತಾರೆ ಯಾರಾದರೂ 3 ಕಟ್ಸ್ಕೊಂಡಿದ್ದಾರೆ. ಇವಾಗ ಮತ್ತೆ ಯಾರೋ ಬೇರೆ ಅಡ್ಜಸ್ಟ್ ಮಾಡಿದ್ದಾರೆ ಅಂದ್ಬಿಟ್ಟು ಅದನ್ನು ಸ್ಟಾಪ್ ಮಾಡಿದ್ದಾರೆ. ನಮ್ಮ ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆ ನಾವು ಫೈಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀವಿ. ಮತ್ತು ಇನ್ನೊಂದು ಇವಾಗ ಹೇಳ್ತಾರೆ ಮೇಡಮ್ ಅವರು ಲೀಗಲ್ ಒಪಿನಿಯನ್ ತಗೊತೀವಿ ಅಂತ. ಇವರು ಪಾಪ ಪೊಸಿಷನ್ ಇದ್ದಾರೆ, ಸುಮಾರು ಸಲ ಭೇಟಿ ನೀಡಿದ್ದಾರೆ PDO ಅವರು ಭೇಟಿ ನೀಡಿದ್ರು ಸಹ ಪೊಸಿಷನ್ ಅವ್ರಿಗೆ ಅವರು ಕೂಡ ಗೊತ್ತಿದ್ರು ರಾಜಕಾರಣಿಗಳು, ಪ್ರಭಾವ ವ್ಯಕ್ತಿಗಳು ಇಲ್ಲ ಯಾರಾದರೂ ಅವರು ಪ್ರೆಜರಿಂದ ಇವರು ಮಾಡ್ಕೊಡ್ತಿದ್ರು ಪಾಪ ಅವ್ರಿಗೆ ಕಿರುಗಳು ಕೊಡ್ತಾ ಇದ್ದಾರೆ. ನಾವು ಈ ರೀತಿ ಹೇಳ್ತಾ ಇದ್ದೀವಿ. ಇದ್ರ ಮುಖ್ಯ ಇದು ನೆಕ್ಸ್ಟ್ ಸೋಮವಾರ ಹೇಳಿದ್ದಾರೆ ಅವರು. ಸೋಮವಾರ ಹೋಗ್ಬಿಟ್ಟು ಕ್ರಮ ಕೈಗೊಂಡಿಲ್ಲ ಅಂದರೆ ತುಂಬ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿ ಮಾತಾಡಬೇಡ ಮಾತಾಡಿ ಏನಾಯ್ತು ಇದ್ರ ಬಗ್ಗೆ. ಆ ಕಡೆಯಿಂದ ನಮ್ಮದು ಇದೆ, ನಮ್ಮ ಫೋಟೋ ಈ ಕಡೆಯಿಂದ ನಾನು ಎಲ್ಲರೂ ಬಿಡಬೇಕು. ಈ ಕಡೆ ಬನ್ನಿ, ರೆಕಾರ್ಡ್ ಏನು ಬೇಡ, ನಮಗೆ ಫೋಟೋ ತೆಗಿಸ್ತಾರೆ. ಗ್ರಾಮ ಪಂಚಾಯತಿ ಸಿಬ್ಬಂದಿಯೊಂದಿಗೆ ನಾನು ಹೋಗಿ ಮಾಜರ್ ಮಾಡಿದಾಗ ಇವರು ತಕರಾರು ಅರ್ಜಿ ಕೊಟ್ಟರು. ಯಾರು ಶ್ರೀನಾಥ್ ಅನ್ನೋದು ಯಾವುದೇ ಕಾರಣಕ್ಕೂ ಇದನ್ನು ಇಕತ ಮಾಡಬಾರ್ದು, ಮೂಲ ದಾಖಲಾತಿಗಳು ತಗೊಳ್ಳಿ ಅಂತ ಹೇಳೋದು.
ಅಶೋಕ್ ಅನ್ನೋರ್ದು ನಾನು ಮೂಲ ದಾಖಲಾತಿ ಕೊಡಿ ಅಂತ ಕೇಳಿದಾಗ 9 and 10 ಬಿಟ್ಟರೆ ಅವ್ರ ಹತ್ರ ಬೇರೆ ಯಾವುದೂ ಇರಲಿಲ್ಲ. ಸೊ 9 and 10ಗೆ ಏನು ಸೈನುಗಳಿರಲಿಲ್ಲ, ಸೀಲ್ ಇಲ್ಲ, ಪ್ಲಸ್ ನಮ್ಮಲ್ಲಿ ದಾಖಲಾತಿಗಳು ಇರಲಿಲ್ಲ. ಯಾವಾಗ ನಮ್ಮ ಹತ್ರ ದಾಖಲಾತಿಗಳಿಲ್ಲ, ನೀನು ಮೂಲ ದಾಖಲಾತಿ ಕೊಡಪ್ಪ, ಅದನ್ನು ವೆರಿಫೈ ಮಾಡೋಣ, ಪ್ಲಸ್ ಇವ್ರದ್ದು ತಕರಾರಿದೆ ಅಂತ ನಾನು ಅವ್ರಿಗೆ ಏನು ಮಾಡಿದೆ, ಹಿಂಬರಹ ಕೊಟ್ಟಿದ್ದೀನಿ. ಅಶೋಕ್ ಅವ್ರಿಗೆ ಹಿಂಬರಹ ಕೊಟ್ಟಿದ್ದೀನಿ, ಎಂಡಾಸ್ಮೆಂಟ್ ಕೊಟ್ಟಿದ್ದೀನಿ. ನಾನು ಎಂಡಾಸ್ಮೆಂಟ್ ಕೊಟ್ಟಿದ್ದಾದಮೇಲೆ ಅವ್ರಿಗೆ ಜಡ್ಪಿನಲ್ಲಿ ಕಂಪ್ಲೇಂಟ್ ಮಾಡಿದೆ. ಜಡ್ಪಿಯಿಂದ ಬಂದಮೇಲೆ ರಿಪ್ಲೈ ಕೊಟ್ಟಿದ್ದೀನಿ, ಈ ರೀತಿ ತಕರಾರಿದೆ 2 ಕಡೆನೂ. 3 ಸಾರಿ ಹೋಗಿದ್ದೀನಿ ನಾನು ಸ್ಪಾಟ್ಗೆ. ಯಾರಿಗೆ? ನಮ್ಮ ಜಡ್ಪಿಗೆ ಕೊಟ್ಟಿದ್ದೀವಿ, ಈ ಥರ ತಕರಾರಿದೆ, ಅದರಿಂದ ನಾವು ಇಬ್ಬರಿಗೂ ಎಂಡಾಸ್ಮೆಂಟ್ ಕೊಟ್ಟಿದ್ದೀವಿ, ಸಿವಿಲ್ ಮ್ಯಾಟ್ರ್ ಆಗಿದೆ ಅಂತ ನಾನು ಎಂಡಾಸ್ಮೆಂಟಲ್ಲಿ ಕೊಟ್ಟಿದ್ದೀನಿ. ಇವನ್ ಅಶೋಕ್ ಅವ್ರಿಗೂ ನಾನು ಕೊಟ್ಟಿದ್ದೀನಿ. ನಾವೇನು ಹೇಳಿದ್ರೆ ಪ್ರಾಪರ್ಟಿ ಯಾರ್ದು ಮೇಡಮ್ ಅದು? ಇವ್ರ ಹೆಸರಲ್ಲಿದೆ, ಯಾರ ಹೆಸರು? ಬುಕ್ಸಲ್ಲಿದೆ. ಇರಿ ಒಂದು ನಿಮಿಷ, ಇದು ಏನು ಪಿಲ್ಲರ್ಸ್ ಇದೆಯೋ ಈ ಜಾಗ ಇವ್ರನ್ನ ಮೂಲ ದಾಖಲಾತಿ ಕೇಳಿದ್ದೀನಿ, ನನಗೆ ಇವ್ರು ಯಾರೇ, ನನಗೆ ಅದ್ರ ಪರ್ಸ್ನಲ್ ಏನಿದ್ದಿಲ್ಲ, ನನಗೆ ಸಾಲ್ವ್ ಆಗಬೇಕು ಸಮಸ್ಯೆ. ಇಬ್ಬರಿಗೂ ಕೊಟ್ಟಿದ್ದೀನಿ, ಇಬ್ಬರು ಕೊಟ್ಟಿಲ್ಲ. ಇವರು 9 and 10 ಕೊಟ್ಟರು, ಇವ್ರು ತಕರಾರು ಅರ್ಜಿ ಕೊಟ್ಟರು. ಸರಿ, ಆಮೇಲೆ ಅಲ್ಲಿಂದ ಯಾರೂ ಬಂದಿಲ್ಲ. ಮೂರು ದಾಖಲಾತಿ ಕಳಿಸಿಲ್ಲ, ಅವರು ದಾಖಲಾತಿ ಕಳಿಸಿಲ್ಲ ಅಂತ. ಇದು ಮೂರು ದಾಖಲಾತಿ ಯಾರು ಕೇಳ್ತಿಲ್ಲ? ಅವ್ರ ಹತ್ರನೇ ಇರುತ್ತೆ, ನಮ್ಮ ಹತ್ರನೇ ಅದನ್ನ ಇರಿ. ನಮ್ಮ ಹತ್ರ ಏನಿದೆ ಅಂದರೆ, ಇಡೀ ತಾಲೂಕಲ್ಲಿ ಕೇಳ್ಕೊಳ್ಬೇಕಂದ್ರೆ ನನಗೆ ಯಾರೂ ಇದರಲ್ಲಿ ಇದು ಕೊಟ್ಟಿಲ್ಲ, ಡಿಮ್ಯಾಂಡ್ ಬುಕ್ ಮಾತ್ರ ಇದೆ. ಆ ಡಿಮ್ಯಾಂಡ್ ಬುಕ್ಗಳು ಹೆಂಗಿದೆ ಅಂದರೆ ಅದರಲ್ಲಿ ಕರೆಕ್ಟಾಗಿ ಹೆಸರುಗಳಿಲ್ಲ. ಸೊತ್ತಿಂದು ರಿಜಿಸ್ಟ್ರ್ ನಮ್ಮ ಹತ್ರ ಇಲ್ಲ, ಏನು ವಿಸ್ತೀರ್ಣ ಚೆಕ್ ಬಂದು ಅದ್ರದ್ದು ನಮ್ಮ ಹತ್ರ ಇಲ್ಲ.